ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಕೂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ. ಪೂಜೆ ಮಾಡೋದಕ್ಕೆ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ನಾನು ಪೂಜೆಗೆ ಸ್ನಾನ ಎಲ್ಲ ಆದಮೇಲೆ ಹೊಸ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬರ್ತೀನಿ. ಬಂದಮೇಲೆ ದೇವರ ಮನೆ ಅಂದರೆ ಹಾಲಲ್ಲಿರುವಂಥ ಫೋಟೋಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು, ಮತ್ತು ನಮ್ಮದು ಮುಂಚೆ ಇದ್ದಿದ್ದು ಮನೆಯದು ಕೂಡ ಇದೆ, ಅಲ್ಲಿ ಕೂಡ ಪೂಜೆ ಮಾಡ್ತೀವಿ ಮಂಗಳವಾರ ದಿವಸ. ಹಾಗಾಗಿ ಅಲ್ಲೂ ಕೂಡ ಹೋಗಿ ಫೋಟೋ ಎಲ್ಲ ಒರೆಸಿ ಅದಕ್ಕೂ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಬಂದೆ. ಬಂದಾದಮೇಲೆ ಇನ್ನು ದೇವರ ಮನೆಗೆ ಬರ್ತೀನಿ. ದೇವರ ಮನೆಗೆ ಬಂದಾದಮೇಲೆ ಫೋಟೋ ಎಲ್ಲ ಒರೆಸಿ ಅವಕ್ಕೂ ಕೂಡ ಎಲ್ಲ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಇನ್ನು ದೇವ್ರ ಪಾತ್ರೆಗಳ್ನೂ ಅಷ್ಟೇ, ಕಳಸ ಎಲ್ಲ ಏನು ಶುಕ್ರವಾರ ಎಲ್ಲ ತೆಗಿಯೋದಿಲ್ಲ. ಇನ್ನು ಮಂಗಳವಾರ ಮಾತ್ರ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಡ್ತೀನಿ ಕಳಸಗಳ್ನ. ಇನ್ನು ಶುಕ್ರವಾರ ದೀಪಗಳು ಮಾತ್ರ ತೊಳ್ಕೊತೀನಿ ಅಷ್ಟೇ. ಮಂಗಳವಾರನೇ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನಿ. ಪೂಜೆಗೆ ಅಂದರೆ ನಾವು ನಾನ್ ವೆಜ್ಜು ಏನು ಮಾಡಿದ ದಿವಸ ದೇವ್ರ ಮನೆ ಒಳಗಡೆ ಬರೋದಿಲ್ಲ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಮತ್ತು ಯಲ್ಲಮ್ಮ ದೇವರು. ಹಾಗಾಗಿ ಮಂಗಳವಾರನೇ ಎರಡೂ ಪೂಜೆ ವಾರನೂ ಕೂಡ ಮಾಡ್ತೀನಿ. ಎಲೆಗಳೂ ಅಷ್ಟೇ, ನಾನು ಒಂದು ಸ್ವಲ್ಪ ಏನಾದರೂ ಚುಕ್ಕಿ ಆಗಿದರೆ, ಕಪ್ಪಗಾಗಿದ್ರೆ, ಸ್ವಲ್ಪ ಏನಾದರೂ ಎಲೆ ಹರಿದೋಗಿದ್ರೆ ಆ ಥರ ಎಲೆಗಳನ್ನೆಲ್ಲ ಇಡೋದಿಲ್ಲ. ನಾನು ನೀಟಾಗಿ ಚೆನ್ನಾಗಿರೋಂಥ ಎಲೆಗಳ್ನ ಇಡ್ತೀನಿ ಕಳಸಕ್ಕೆ 3. ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಕಳಸದ ಚೊಂಬಿಗೆ ಅಷ್ಟಲಕ್ಷ್ಮಿದು ಚೊಂಬು, ಅದಕ್ಕೆ ಸ್ವಲ್ಪ ಕಾಯಿನ್ಸ್ ಕೂಡ ಹಾಕಿದ್ದೀನಿ. 5 ಕಾಯಿನ್ ಹಾಕಿದ್ದೀನಿ. ಅದಕ್ಕೆ ಇಟ್ಟು ರಂಗೋಲಿ ಹಾಕಿ ಕಳಸ ಇಡ್ತೀನಿ. ಮುಂಚೆ ಅಂದರೆ ಇದು ನಾನು ಎಲ್ಲಿ ತೊಗೊಂಡಿದ್ದೆ ಅಂದರೆ, ನಾವು ಫಸ್ಟು ಕಡೂರಲ್ಲಿದ್ವು, ಹಾಗಾಗಿ ಅಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ನಂತರ ಇಲ್ಲಿ ಊರಿಗೆ ಬಂದಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ಟಿದ್ವು, ಏನು ಪೂಜೆ ಮಾಡ್ತಿರಲಿಲ್ಲ. ಕಳಸದ್ದು ಲಕ್ಷ್ಮೀದು ಕಳಸದ್ದು ಎಲ್ಲ ಇಟ್ಟಿರಲಿಲ್ಲ, ಎಲ್ಲ ಎತ್ತಿಟ್ಟಿದ್ದೆ. ಆವಾಗ ಅಂದರೆ ನಾವು ಪೂಜೆ ಮಾಡ್ತಾ ಇರಲಿಲ್ಲ, ಹೆಣ್ಮಕ್ಳು ಪೂಜೆ ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಬಂದಾಗ ನಮ್ಮ ತಾತ ಅವರೇ ಮಾಡ್ತಾಯಿದ್ರು. ಹಾಗಾಗಿ ಅವನ್ನೆಲ್ಲ ಎತ್ತಿಟ್ಟಿದ್ವು, ಏನೂ ಮಾಡ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ 4-5 ವರ್ಷದಿಂದ ಸ್ವಲ್ಪ ಏನಕ್ಕೋ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದವು ಮನೆಯಲ್ಲಿ. ಹಾಗಾಗಿ ನಾನು ಇದು ಎತ್ತಿಟ್ಟಿದ್ದನ್ನೆಲ್ಲ ತಿರ್ಗಿ ಮತ್ತೆ ಇಟ್ಕೊಂಡೆ. ಅಂದರೆ ಯುಗಾದಿ ಹಬ್ಬದಲ್ಲಿ ನಾನು ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಕಳಸ ಇಟ್ಟಿದ್ದು ಯುಗಾದಿ ಹಬ್ಬದ ದಿವಸನೇ. ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡಿಕೊಂಡೆ ಇಟ್ಟಿದ್ದೆ. ಇವಾಗ ತಾತವರು ಪೂಜೆ ಮಾಡೋದಿಲ್ಲ, ನಾವೇ ಕೂಡ ಮಾಡ್ತೀನಿ. ಈಗ ಬೆಳಗ್ಗೆ ಮಂಗಳವಾರ ಅಂತೂ ವಾರ ದಿವಸ ನಾನು ಬೆಳಗಿನ ಜಾವನೇ ಪೂಜೆ ಮಾಡೋದು, ವಾರ ಮುಗಿಸ್ಬೋದು. ಫಸ್ಟು ಪೂಜೆ, ಆಮೇಲೆ ಮಿಕ್ಕಿದ ಕೆಲಸಗಳ್ನೆಲ್ಲ ಮಾಡ್ಕೊತೀನಿ. ನಾನು ಅಕ್ಕಿ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಅಡಿಕೆಗಳು ಇದೆ, ನಮ್ಮದೇ ಅಡಿಕೆ ತೋಟ ಇರೋದ್ರಿಂದ ಅಲ್ಲಿ 3 ಕಣ್ಣಿನ ಅಡಿಕೆಗಳು ಸಿಗ್ತಾವಲ್ಲ, ಅವನ್ನೂ ಇಟ್ಟಿದ್ದೀನಿ ಅಲ್ಲೇ ಲಕ್ಷ್ಮಿ ಹತ್ರ. ಮತ್ತು ಒಂದು ಲಕ್ಷ್ಮೀದು ಕೂಡ ಇದೆ, ಅದು ನಮ್ಮ ಗೃಹ ಪ್ರವೇಶದ ಮನೆಯಲ್ಲಿ ಆದಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮವ್ರು ಕೊಟ್ಟಿದ್ದರು. ಮತ್ತು ಇನ್ನು ಒಂದು ಉಡುಪಿಗೆ ಹೋಗಿದ್ವಲ್ಲ, ಆವಾಗ ಒಂದು ಹಸು ಕರು ತೊಗೊಂಡು ಬಂದಿದ್ದೆ, ಅದು. ಮತ್ತು ಆಮೆದೊಂದಿದೆ, ಅದನ್ನು ಕೂಡ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಲ್ಲ ಆವಾಗ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆಂಜನೇಯಂದು ಪುಟಾಣಿದಿದೆ, ಅದು ನನಗೆ ಎಲ್ಲಿ ಸಿಕ್ಕಿತ್ತದು, ಹಾಗಾಗಿ ಅದನ್ನು ಪೂಜೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲಿ ಸಿಕ್ಕಿತ್ತು ಅಂದರೆ ಹೊಸ ವರ್ಷದ ದಿವಸ ಸಿಕ್ಕಿತ್ತು. ಅವತ್ತು ನನ್ನ ಬರ್ತಡೇ ಇದೆ, ಹೊಸ ವರ್ಷದ ದಿವಸ ಅವತ್ತು ಸಿಕ್ಕಿತ್ತಲ್ಲ, ಹಾಗಾಗಿ ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಪೂಜೆಗೆ. ನಾನು ಕಳಸದಕ್ಕೆ ರಂಗೋಲಿ ಹಾಕಿ ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ಹಿಟ್ಟಲ್ಲಿ ರಂಗೋಲಿ ಬಿಟ್ಟು ಆಮೇಲೆ ಕಳಸ ಇಡ್ತೀನಿ. ಇದಕ್ಕೂ ಕೂಡ ಅಷ್ಟೇ, ಮುಂದಗಡೆ ಸ್ವಲ್ಪ ರಂಗೋಲಿ ಹಾಕಿ ಅದಕ್ಕೆ ಕುಂಕುಮ ಇಟ್ಟು ನಂತರ ಹೂವಿಟ್ಟು ರೆಡಿ ಮಾಡ್ಕೊತೀನಿ. ಪೂಜೆಗೆ ನಾನು ಮಂಗಳವಾರದ ಪೂಜೆ ಇದೇ ಥರನೇ ಇರುತ್ತೆ ಯಾವಾಗ್ಲೂ. ನೈವೇದ್ಯಕ್ಕೆ ಅಂದರೆ ಇವತ್ತು ಅವಲಕ್ಕಿ ಇಡ್ತೀನಿ, ಮತ್ತು
ಪೊಂಗಲ್ ಮಾಡಿರ್ತೀನಿ. ಇವತ್ತು ಪೊಂಗಲ್ಲೇನೂ ಮಾಡಿರಲಿಲ್ಲ. ಮತ್ತು ಇವತ್ತು ಬೆಲ್ಲ ಇಟ್ಟು ಪೂಜೆ ಮಾಡಿದ್ದೆ. ನಾನು ಯಾವತ್ತಾದರೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಏನಾದರೂ ಇಟ್ಟೇ ಪೂಜೆ ಮಾಡೋದು. ಅಂದರೆ ಇವರು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮರೆಲ್ಲ ಇದಕ್ಕೆ ನೈವೇದ್ಯಕ್ಕೆ ಏನೂ ಇಡ್ತಾ ಇರಲಿಲ್ಲ. ಬೆಂದಿದ್ದೆಲ್ಲ ಇಡಬಾರ್ದು ಅಂತ ಏನೋ ಗೊತ್ತಿಲ್ಲ. ಆದರೆ ನಾನು ಬಂದಮೇಲೆ ನಾನಂತೂ ಪೂಜೆ ಮಾಡಬೇಕಾದ್ರೆ ಏನಾದರೂ ಇಟ್ಟೇ ಇಡ್ತೀನಿ. ಬೆಲ್ಲ, ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು, ಅವಲಕ್ಕಿ ಇಷ್ಟು ಏನಾದರೂ ಒಂದು ಇಟ್ಟೇ ಪೂಜೆ ಮಾಡೋದು ನಾನು. ಹಾಗಾಗಿ ಮಂಗಳವಾರ ಬೆಳಗ್ಗೆನೇ ಪೂಜೆನೂ ಕೂಡ ಎಲ್ಲ ಮಾಡಿಕೊಂಡ್ವು. ನಾನು ಅಷ್ಟೇ ಪೂಜೆ ಎಲ್ಲ ಆಯಿತು. ಇನ್ನು ಏನಕ್ಕೆ ದೇವ್ರ ಮನೆಗೂ ಕೂಡ ನಾವು ಪೀರಿಯಡ್ಸ್ ಆದರೆ 5 ದಿವಸ ಬರೋದಿಲ್ಲ. ಮತ್ತು ನಾನ್ ವೆಜ್ ಏನು ತಿಂದರೂ ಕೂಡ ಅಲ್ಲಿ ಹೋಗೋದಿಲ್ಲ ದೇವ್ರ ಮನೆಗೆ. ಏನಕ್ಕೆ ಅಂದರೆ ಅಲ್ಲಿ ನಾಗರತಾಳಿಗಳು ಎಲ್ಲ ಇಟ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ದೇವ್ರ ಮನೆಗೆ ಜಾಸ್ತಿ ಹೋಗೋದಿಲ್ಲ. ಇನ್ನು ಮೊಳಕೆ ಕಾಳುಗಳ್ನು ಕೂಡ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಇದು ಎಲ್ಲೋಗ್ತಾ ಇದ್ದೀವಿ ಸಂಜೆ ಅಂದರೆ ಬರ್ಡೇ ಫಂಕ್ಷನ್ ಇತ್ತು. ಹಾಗಾಗಿ ತುಮಕೂರಿಗೆ ಹೋಗ್ತಾಯಿದ್ವಿ. ಹೊರಟಿದ್ದು ಕೂಡ ಲೇಟ್ ಆಗೋಯಿತು. ನಮ್ಮ ಮನೆಯವರು ಕೂಡ ಆಫೀಸ್ ಮುಗಿಸ್ಕೊಂಡು ಬಂದರು. ನಾನು ಯಾಕೋ ಅಮ್ಮಂಗೂ ಕೂಡ ಹುಷಾರಿರಲಿಲ್ಲ. ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟು ರೆಡಿ ಆಗೋದು ಲೇಟ್ ಆಗೋಯಿತು. ಅಲ್ಲಿಗೆ ಹೋದ್ವು. ತುಮಕೂರಿಗೆ ಹೋಗಿ MG ರೋಡ್ಗೆ ಹೋಗಿದ್ವು. ಗಿಫ್ಟ್ ತೊಗೊಬೇಕಿತ್ತಲ್ಲ, ಹಾಗಾಗಿ MG ರೋಡ್ಗೆ ಹೋಗಿ ಗಿಫ್ಟ್ ತೊಗೊಂಡು ಹೋದ್ವು. ಯಾರು ಬರ್ತ್ಡೇ ಫಂಕ್ಷನ್ ಅಂತ ಅಂದರೆ ನಮ್ಮ ಮನೆಯವರು ಕೂಡ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ. ಅವ್ರದ್ದು ಶ್ರೀನಿವಾಸ್ ಸರ್ ಅಂತ ಹೇಳಿ ಅವರ ಮೊಮ್ಮಗನ ಬರ್ತಡೆಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು. ನಾವು ಹೋಗಿದ್ವು. ಅಲ್ಲಿ ಹೋಗಿ ಬರ್ತಡೆಗೆ ಹೋಗಿದ್ವು. ಅಲ್ಲಿಂದ ಬರೋದು ಕೂಡ ಲೇಟ್ ಆಗೋಯಿತು. ನಾವು ಹೋಗಿದ್ದೆ ಲೇಟು, ಹೊರಟಿದ್ದೇನೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 8:30 ಆಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಡೇಗೆ ಹೋಗಿ ಮುಗಿಸ್ಕೊಂಡು ಬಂದವು. ಮನೆಗೆ ಬಂದಾಗ ಆಲೇ 11 ಗಂಟೆ ಆಗೋಗಿತ್ತು. ಅಲ್ಲಿಂದ ಹೊರಟಿದ್ದು ಫುಲ್ಲು ಊಟಕ್ಕೆ ಎಲ್ಲ ರಶ್ ಆಗಿತ್ತು. ಹಾಗಾಗಿ ಲೇಟ್ ಆಯಿತು ಊಟ ಮಾಡ್ಕೊಂಡು ಬರೋದಕ್ಕೆ. ಇನ್ನು ಬೆಳಗ್ಗೆ ಬುಧವಾರ ನಾನು ರಾತ್ರಿ ಕೂಡ ಅದು ಬಂದಿದ್ದು ಲೇಟ್ ಆಗೋದ್ರಿಂದ ಡ್ರೈ ಫ್ರೂಟ್ಸ್ ಏನು ಕೂಡ ನೆನೆಸ್ಕೊಂಡಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ತಿಂಡಿಗೆ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಓಟ್ಸು ಮತ್ತು ಡ್ರೈ ಫ್ರೂಟ್ಸು, ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನೇ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ. ಮತ್ತು ರಾಗಿ ಗಂಜಿನೂ ಮಾಡ್ಕೊಂಡಿದ್ದೆ ಸ್ವಲ್ಪ. ಇನ್ನು ಸಾಂಬಾರು ಅವತ್ತೇ ಮೊಳಕೆ ಕಟ್ಟಿದ ಕಾಳುಗಳು ಇದ್ವಲ್ಲ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆಯೇ. ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು. ನಾವು ಇದೇ ಥರ ಸಾಂಬಾರು ಮಾಡಿ ಅದನ್ನು ಬೇರೆ ಸಪ್ರೇಟ್ ಮಾಡ್ತೀವಿ ಕಾಳುಗಳನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.